Good morning, my dear students. In this video clip, I want to discuss about thermodynamic process. Now, what are the thermodynamic process? Process andre thermodynamic process andre state of the any thermodynamical system, it is always expressed in terms of pressure, volume and temperature. ನಾವು ಯಾವುದೇ ಒಂದು ಥರ್ಮೋಡೈನಮಿಕ್ ಸಿಸ್ಟಮದ್ದು ಅದರ ಒಂದು ಸ್ಟೇಟ್ ಹೇಳ್ಬೇಕಂದ್ರೆ ನಾವೇನು ಮಾಡ್ತೀವಿ, ಯು ಆಲ್ವೇಸ್ ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ ಪ್ರೆಷರ್, ವ್ಯಾಲ್ಯೂಮ್ ಆ್ಯಂಡ್ ಟೆಂಪ್ರೇಚರ್. ಪ್ರೆಷರ್, ವ್ಯಾಲ್ಯೂಮ್ ಆ್ಯಂಡ್ ಟೆಂಪ್ರೇಚರ್, ಔಟ್ ಆಫ್ ದೀಸ್ ತ್ರೀ ವೇರಿಯೇಬಲ್ಸ್ any two variables are changes, it means that thermodynamic process undergo the process. That thermodynamic system undergo the process. What are the processes? Very process anta ಹೇಳ್ತಾನೆ. It is depending upon which thermodynamical variable it changes. Based on that point, you have to say the different processes. ನಾವೇನು ಮಾಡ್ತೀವಿ, ಅಲ್ಲಿ ಥರ್ಮೋಡೈನಮಿಕಲ್ ವೇರಿಯೇಬಲ್ಸ್ ಎಷ್ಟು ಚೇಂಜ್ ಆಗ್ತವೋ ಅಬ್ಸರ್ವ್ ಮಾಡಿ ನಾವೇನು ಹೇಳ್ತೀವಿ, ಇವಾಗಿಲ್ಲೇ ಥರ್ಮೋಡೈನಮಿಕ್ ಪ್ರೊಸೆಸ್ ಯಾವ ಪ್ರೊಸೆಸ್ ಅದು ಅನ್ನೋದನ್ನು ಹೇಳ್ತಾವೆ. ಎಸ್, ನಾವು ಯಾವುದಾದ್ರೂ ಎರಡು ಚೇಂಜ್ ಆಗಬೇಕು, ಪ್ರೊಸೆಸ್ ನಡಿಬೇಕಂದ್ರೆ ಎರಡು ಚೇಂಜ್ ಆಗಬೇಕು. ಹಾಗಿದ್ರೆ ಯಾವುದೋ ಒಂದು ಕಾನ್ಸ್ಟೆಂಟ್ ಉಳಿತೈತೆ. ಇಲ್ಲರಿ ಮೂರು ಚೇಂಜ್ ಆಗಬೋದು, ನೋ ಪ್ರಾಬ್ಲಮ್. ಮೂರು ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ಅವಾಗ ಏನು ಪ್ರೊಸೆಸ್ ನಾ ಹೇಳಿದೆ, ನಾನು ಸಿಸ್ಟಮ್ ಥರ್ಮೋಡೈನಮಿಕ್ ಸಿಸ್ಟಮ್ ಅಂದ್ರೆ ನಾವೇನು ಮಾಡ್ತೀವಿ, ಒಂದು ಹೀಟ್ ಎಂಜಿನ್ ತೊಗೊಳ್ತೀವಿ. ಇದು ಸಿಲಿಂಡರು, ಈ ಪಿಸ್ಟನ್ನು, ಇದು ಒಳಗಡೆ ಗ್ಯಾಸ್, ಇದು ಒಂದು ಸಿಸ್ಟಮ್ ಅಪ್ಪ. ಈ ಸಿಸ್ಟಮ್ ಏನಿಲ್ಲ ಥರ್ಮೋಡೈನಮಿಕ್ ಸಿಸ್ಟಮ್ಮು ಏನಪ್ಪ ಬೌಂಡ್ರಿ ಇದೆ, ರಿಯಲ್ ಬೌಂಡ್ರಿ. ನಾನು ಹೇಳಿದೆ, ನಾನು ಸಿಸ್ಟಮ್ ಅನ್ಬೇಕಂದ್ರೆ ಗ್ಯಾಸ್ ಮೀಡಿಯಮ್ ಇರಬೇಕು, ಕನ್ಫೈನ್ಡ್ ಇನ್ ರಿಯಲ್ ಬೌಂಡ್ರಿ ಆರ್ ಇಮ್ಯಾಜಿನರಿ ಬೌಂಡ್ರಿ. ರಿಯಲ್ ಬೌಂಡ್ರಿ ಒಳಗಡೆ ಇರ್ಬೋದು, ಇಮ್ಯಾಜಿನರಿ ಬೌಂಡ್ರಿ ಒಳಗಡೆ ಇರ್ಬೋದು. ಎಸ್, ಈ ಥರ. ಓಕೆ, ಇದು ಸಿಸ್ಟಮ್. ಹಾಗಾದ್ರೆ ಐಸೋಥರ್ಮಲ್ ಪ್ರೊಸೆಸ್ ಅಂದ್ರೇನು? ಥರ್ಮೋಡೈನಮಿಕ್ ಪ್ರೊಸೆಸ್ ದ್ಯಾಟ್ ಟೇಕ್ಸ್ ಪ್ಲೇಸ್ ಬೈ ಚೇಂಜಿಂಗ್ ದ ಪ್ರೆಷರ್ ಆ್ಯಂಡ್ ವ್ಯಾಲ್ಯೂಮ್, ಟೆಂಪ್ರೇಚರ್ ಬೀಯಿಂಗ್ ಕೆಪ್ಟ್ ಕಾನ್ಸ್ಟೆಂಟ್. ಐದರ್ you add the heat energy or remove the heat energy. Such process is called isothermal process. Isothermal process ಅಂದ್ರೆ ಏನು? The thermodynamic system, there is a change in the pressure and volume, but temperature being kept constant. Either you add the heat energy or remove the heat energy. ನಾವು ಹೀಟ್ ಎನರ್ಜಿ ಕೊಡ್ಬೋದು ಅಥವಾ ತಗೊಳ್ಬೋದು. ಪ್ರೆಷರ್ ವ್ಯಾಲ್ಯೂಮ್ ಮಾತ್ರ ಚೇಂಜ್ ಆಗೈತಿ, ಟೆಂಪ್ರೇಚರ್ ಕಾನ್ಸ್ಟೆಂಟ್ ಉಳಿತೈತಿ. ಇದಕ್ಕೆ ನಾವು ಐಸೋಥರ್ಮಲ್ ಪ್ರೊಸೆಸ್ ಅಂತ. ದಿಸ್ ಈಸ್ ಐಸೋಥರ್ಮಲ್ ಪ್ರೊಸೆಸ್. ಚೇಂಜ್ ಆಗಿದ್ದು ಯಾವುದ್ಯಾವುದು? ಪ್ರೆಷರ್ ಆ್ಯಂಡ್ ವ್ಯಾಲ್ಯೂಮ್. ಕಾನ್ಸ್ಟೆಂಟ್ ಉಳಿದದ್ದು ಯಾವುದು? ಟೆಂಪ್ರೇಚರ್. ನಾವು ಡೆಫಿನೆಟ್ಲಿ ಇದು ನಾವು ಬಾಯ್ಲ್ಸ್ ಲಾ ಸಂಬಂಧಪಟ್ಟಿದ್ದು. ಎಸ್, ಓಕೆ. ಅವಾಗ ಪ್ರೆಷರ್ ಮತ್ತು ವ್ಯಾಲ್ಯೂಮು ಚೇಂಜ್ ಆಯಿತು ಅಂದರೆ ಟೆಂಪ್ರೇಚರ್ ಕಾನ್ಸ್ಟೆಂಟ್ ಉಳಿತು ಅಂದರೆ ಪಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಪಿ. ಅಂದರೆ ವ್ಯಾಲ್ಯೂಮ್ ಆಫ್ ದ ಗ್ಯಾಸ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಪ್ರೆಷರ್. ಟೆಂಪ್ರೇಚರ್ ಕಾನ್ಸ್ಟೆಂಟ್ ಅಂದರೆ ಡಿ ಟಿ ಝೀರೋ. ಡಿ ಟಿ ಝೀರೋ ಮೀನ್ಸ್ ವೇಟ್? ಡಿ ಟಿ ಇಂಡಿಕೇಟ್ ವಾಟ್? ಚೇಂಜ್ ಇನ್ ದ ಟೆಂಪ್ರೇಚರ್. ದೇರ್ ಇಸ್ ನೋ ಚೇಂಜ್ ಇನ್ ದ ಟೆಂಪರೇಚರ್. ಡಿ ಟಿ ಈಸ್ ಈಕ್ವಲ್ ಟು ಝೀರೋ. ನಾವು ಪಿ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಇಂಟು 1/p ಆ್ಯಂಡ್ ಪಿ ವಿ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್. ಪಿ ವಿ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಇಸು ದಟ್ ಈಸ್ ಐಸೋಥರ್ಮಲ್ ಪ್ರೊಸೆಸ್ ಇಕ್ವೇಷನ್. Isothermal process equation. Okay, now in the isothermal process the two conditions should be satisfied. ಎರಡು ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಏನಂತಂದ್ರೆ ಇಲ್ಲಿ ಏನದು ಐಸೋಥರ್ಮಲ್ ಪ್ರೊಸೆಸ್ ಒಳಗೆ, ಐದರ್ ಯು ಆ್ಯಡ್ ದ ಎನರ್ಜಿ ಆರ್ ರಿಮೂವ್ ದ ಹೀಟ್ ಎನರ್ಜಿ. ಇಟ್ ಮೀನ್ಸ್ ಬಾಟಮ್ ಆಫ್ ದ ಸಿಸ್ಟಮ್ ಶುಡ್ ಬಿ ಕವರ್ಡ್ ವಿತ್ ಅ ಗುಡ್ ಕಂಡಕ್ಟರ್. ಇಲ್ಲಿ ನಮಗೆ ಗುಡ್ ಕಂಡಕ್ಟರ್, ಡಯಾಥರ್ಮಿಕ್ ವಾಲ್ ಅಂದ್ವಲ್ಲ ಆ ಥರ. ಅಡಿಯಾಬೆಟಿಕ್ ವಾಲ್ ಅಂದ್ರೆ ದೆರ್ ಇಸ್ ನೋ ಎಕ್ಸ್ಚೇಂಜ್ ಆಫ್ ಹೀಟ್. ಡಯಾಥರ್ಮಿಕ್ ವಾಲ್ ಅಂದ್ರೆ ದೆರ್ ಇಸ್ ಎ ಎಕ್ಸ್ಚೇಂಜ್ ಆಫ್ ಹೀಟ್. ಇಟ್ ಮೀನ್ಸ್ ಬಾಟಮ್ ಆಫ್ ದ ಸಿಸ್ಟಮ್ ಶುಡ್ ಬಿ ಮೇಡ್ ಅಪ್ ಆಫ್ ದಟ್ ಈಸ್ ದ ಗುಡ್ ಕಂಡಕ್ಟರ್ ಇರಬೇಕು. ಫೈನ್, ಓಕೆ. ಯಾಕಂದರೆ ಎಕ್ಸ್ಚೇಂಜ್ ಆಗ್ಬೇಕು ಹೀಟ್ ಕೊಡ್ಬೋದು, ತಗೊಳ್ಬೋದು. ಒಂದನೇ ಪಾಯಿಂಟ್. ಐಸೋಥರ್ಮಲ್ ಪ್ರೊಸೆಸ್ ಈಸ್ ಸ್ಲೋ ಪ್ರೊಸೆಸ್. ಇಟ್ ಟೇಕ್ಸ್ ಮೋರ್ ಟೈಮ್.
ವೆನ್ ದ ಸಿಸ್ಟಮ್ ಅಂಡರ್ಗೋ ದಿ ಐಸೋಥರ್ಮಲ್ ಪ್ರೊಸೆಸ್ ಏನಾಗ್ತದೆ ಅಂತಂದ್ರೆ ಸ್ಲೋ ಪ್ರೊಸೆಸ್, ಸಾಕಷ್ಟು ಇಟ್ ಗಿವ್ ದ ಸಫಿಷಿಯಂಟ್ ಟೈಮ್. ಆ ಪ್ರೊಸೆಸ್ ನಡೆದಾಗ ಸಾಕಷ್ಟು ಟೈಮ್ ಸಿಗ್ತದೆ. ಎಸ್, ಯು ಕಮ್ ಟು ದ ಅಡಿಯಾಬೆಟಿಕ್ ಪ್ರೊಸೆಸ್. ದ ಥರ್ಮೋಡೈನಮಿಕ್ ಸಿಸ್ಟಮ್ ದ್ಯಾಟ್ pressure, volume and temperature are changes, then that such a type of process is called adiabatic process. Pressure, volume, temperature ಎಲ್ಲವೂ ವೇರಿಯೇಷನ್ ಆಗ್ತವೆ, ಬಟ್ ವಿದೌಟ್ ಆ್ಯಡಿಂಗ್ ದ ಹೀಟ್ ಎನರ್ಜಿ ಆರ್ ರಿಮೂವಿಂಗ್ ದ ಹೀಟ್ ಎನರ್ಜಿ. ನಾವು ಹೀಟ್ ಎನರ್ಜಿ ಕೊಡೋಂಗಿಲ್ಲ, ತಗೊಳ್ಳೋಂಗಿಲ್ಲ ಅಡಿಯಾಬೆಟಿಕ್ ಪ್ರೊಸೆಸ್ನೊಳಗೆ. There is a change in the pressure, volume and temperature of the system without adding the heat energy or removing the heat energy. Such process is called adiabatic process. ಇದಕ್ಕೆ ನಾವೇನಂತ ಹೇಳ್ತೀವಿ, ಅಡಿಯಾಬೆಟಿಕ್ ಪ್ರೊಸೆಸ್ ಅಂತ ಹೇಳ್ತೀವಿ ನಾವು. ಹಾಗಿದ್ದರೆ ಇಲ್ಲಿ ಅಡಿಯಾಬೆಟಿಕ್ ಪ್ರೊಸೆಸ್ ತೊಗೊಂಡಾಗ ಸಿಸ್ಟಮ್ ಹೆಂಗಿರಬೇಕು? ಸಿಸ್ಟಮ್ ಶುಡ್ ಬಿ ಕಂಪ್ಲೀಟ್ಲಿ ಇಟ್ ಈಸ್ ಕವರ್ಡ್ ವಿತ್ ಅ ಬ್ಯಾಡ್ ಕಂಡಕ್ಟರ್. ಅಡಿಯಾಬೆಟಿಕ್ ವಾಲ್ ಬ್ಯಾಡ್ ಕಂಡಕ್ಟರ್, ಎಲ್ಲ ಬ್ಯಾಡ್ ಕಂಡಕ್ಟರ್ ಇರಬೇಕಿಲ್ಲ. ನೋಡಿಲ್ಲೇ ಕಂಡಕ್ಟಿಂಗ್ ಮೆಟೀರಿಯಲ್ ಇತ್ತು, ಇಲ್ಲೆಲ್ಲೂ ಕಂಡಕ್ಟಿಂಗ್ ಮೆಟೀರಿಯಲ್ ಇಲ್ಲ. ವಾಯ್? ದೆರ್ ಇಸ್ ನೋ ಎಕ್ಸ್ಚೇಂಜ್ ಆಫ್ ಹೀಟ್. ಇಲ್ಲಿ ನಾವು ಯಾವುದೇ ಹೀಟನ್ನು ನಾವು ಎಕ್ಸ್ಚೇಂಜ್ ಮಾಡೋಂಗಿಲ್ಲ. ಇಲ್ಲಿ ಸಿಸ್ಟಮ್ ಒಳಗಡೆಯಿಂದ ಹೊರಗಡೆ, ಹೊರಗಡೆಯಿಂದ ಒಳಗಡೆ, ದೆರ್ ಇಸ್ ನೋ ಹೀಟ್ ಎನರ್ಜಿ ಆ್ಯಡೆಡ್ ಟು ದ ಸಿಸ್ಟಮ್ ಆರ್ ರಿಮೂವ್ ದ ಫ್ರಮ್ ದ ಸಿಸ್ಟಮ್. ಆ್ಯಡ್ ಮಾಡೋಂಗಿಲ್ಲ, ರಿಮೂವ್ ಮಾಡೋಂಗಿಲ್ಲ ಇಲ್ಲಿ ಇನ್ ದ ಕೇಸ್ ಆಫ್ ಅಡಿಯಾಬೆಟಿಕ್ ಪ್ರೊಸೆಸ್. ಬಟ್ ಇಟ್ ಈಸ್ ಫಾಸ್ಟ್ ಪ್ರೊಸೆಸ್, ಇಟ್ ಈಸ್ ಸಡನ್ಲಿ ಟೇಕ್ಸ್ ಪ್ಲೇಸ್. ಎರಡು ಕಂಡೀಷನ್ ಅಡಿಯಾಬೆಟಿಕ್ ಪ್ರೊಸೆಸ್ಸಿಗೆ. ದ ಅಡಿಯಾಬೆಟಿಕ್ ಪ್ರೊಸೆಸ್ ಶುಡ್ ಬಿ ಫಾಸ್ಟ್ ಪ್ರೊಸೆಸ್, ಸಡನ್ ಪ್ರೊಸೆಸ್. ಸಫಿಷಿಯೆಂಟ್ ಟೈಮ್ ನಮಗೇನಾಗಲ್ಲ, ಸಿಗೋದಿಲ್ಲ. ಅಡಿಯಾಬೆಟಿಕ್ ಪ್ರೊಸೆಸ್, ಇನ್ ದ ಕೇಸ್ ಆಫ್ ಅಡಿಯಾಬೆಟಿಕ್ ಪ್ರೊಸೆಸ್ ದೆರ್ ಇಸ್ ನೋ ಎಕ್ಸ್ಚೇಂಜ್ ಆಫ್ ಹೀಟ್ ಎನರ್ಜಿ. ಹೀಟ್ ಎನರ್ಜಿ ಕೊಡೋಂಗಿಲ್ಲ, ಹೀಟ್ ಎನರ್ಜಿ ತಗೊಳ್ಳೋಂಗಿಲ್ಲ, ಕೊಡೋಂಗಿಲ್ಲ, ರಿಮೂವ್ ಮಾಡೋಂಗಿಲ್ಲ. ದಿಸ್ ಇಸ್ ದ ಅಡಿಯಾಬೆಟಿಕ್ ಪ್ರೊಸೆಸ್. ಅಂದ್ರೆ ಹೀಟ್ ಎನರ್ಜಿ ಕೊಡೋಂಗಿಲ್ಲ, ತೊಗೊಳಂಗಿಲ್ಲ, ಡಿ ಕ್ಯೂ ಇಸ್ ಈಕ್ವಲ್ ಟು 0. ನಾವು ಕೊಡೋಂಗಿಲ್ಲ, ತಗೊಳ್ಳೋಂಗಿಲ್ಲ ಅಂದರೆ ಡಿ ಕ್ಯೂ ಇಸ್ ಈಕ್ವಲ್ ಟು 0. ದಿಸ್ ಈಸ್ ಅಡಿಯಾಬೆಟಿಕ್ ಪ್ರೊಸೆಸ್. ಐಸೋಥರ್ಮಲ್ ಪ್ರೊಸೆಸ್, ಅಡಿಯಾಬೆಟಿಕ್ ಪ್ರೊಸೆಸ್. ದೆನ್ ಯು ಕಮ್ ಟು ದ Isochoric process. The thermodynamic system undergo the process at constant volume. Volume constant ಇರ್ತದೆ. ವ್ಯಾಲ್ಯೂಮ್ ಏನಿರ್ತದೆ, ಕಾನ್ಸ್ಟೆಂಟ್ ಇರ್ತದೆ. ವ್ಯಾಲ್ಯೂಮ್ ಕಾನ್ಸ್ಟೆಂಟ್ ಇತ್ತು ಅಂತ ಅಂದಾಗ ಅವಾಗ ಅಲ್ಲಿ ಏನಂತೀವಿ, ಡಿ ವಿ ಇಸ್ ಈಕ್ವಲ್ ಟು 0. ಡಿ ವಿ ಇಸ್ ಈಕ್ವಲ್ ಟು 0 ಆದಾಗ ಡಿ ಡಬ್ಲ್ಯೂ 0 ಆಕತಿ. ಡಿ ವಿ ಇಸ್ ಈಕ್ವಲ್ ಟು 0 ಆದಾಗ ಡಿ ಡಬ್ಲ್ಯೂ 0 ಆಕತಿ. ಡಿ ಡಬ್ಲ್ಯೂ ಇಸ್ ಈಕ್ವಲ್ ಟು ಪಿ ಇಂಟು ಡಿ ವಿ, ಇದು 0 ಆಗುತ್ತೆ. ವರ್ಕ್ ಡನ್ 0 ಆಗಿಬಿಡ್ತೈತೆ. ದರ್ ಇಸ್ ನೋ ವರ್ಕ್ ಡನ್ ಇಯರ್. ಎಲ್ಲಿ? ಐಸೋಕಾರಿಕ್ ಪ್ರೊಸೆಸ್ನೊಳಗೆ. ದ ಸಿಸ್ಟಮ್ ಅಂಡರ್ಗೋ ದ ಪ್ರೊಸೆಸ್ at constant volume. This is called Isochoric process. Then you come to the Isobaric process. What is Isobaric process? The system, thermodynamic system, it undergoes the process at constant pressure. There is no change in the pressure. Pressure change agadalla. At constant pressure, that process is called, that is Isobaric process. At constant pressure, dP is equal to 0. Change in the pressure is equal to 0. Change in the pressure is 0. Then you know the isothermal process. There is a change in the pressure and volume, temperature being kept constant, either you adding the heat energy or removing the heat energy. Adiabatic process, there is a change in the pressure, volume and temperature of the system without adding the heat energy, removing the heat energy. Isochoric process, the thermodynamic process undergo the system undergo the process at constant volume. This is called isochoric process. Isobaric process, the system undergo the process at constant pressure is called isobaric process. What is the cyclic process? Cyclic process andre the thermodynamic system undergo the series of processes. One process, ಎರಡು process, ಮೂರು process, ನಾಲ್ಕನೇ process. Again it come back to the initial state. The thermodynamic system undergo the series of processes. Then again you come back to the initial state. This is called cyclic process. ಇದಕ್ಕೆ ನಾವೇನಂತ ಹೇಳ್ತೀವಿ, ಸೈಕ್ಲಿಕ್ ಪ್ರೊಸೆಸ್ ಅಂತ ಹೇಳ್ತಾರೆ. ಅದು ಚೇಂಜ್ ಆಗುತ್ತೆ, ಸ್ಟೇಟ್ ಚೇಂಜ್ ಆಗುತ್ತೆ. ಫಸ್ಟ್ ಸ್ಟೆಪ್ಪು, ಸೆಕೆಂಡ್ ಸ್ಟೆಪ್ಪು, ಥರ್ಡ್ ಸ್ಟೆಪ್ಪು, ಫೋರ್ತ್ ಸ್ಟೆಪ್ಪು, ಕೊನೆಗೆ ಮತ್ತು ತನ್ನ ಇನಿಷಿಯಲ್ ಸ್ಟೇಟಿಗೆ ಬರ್ತದೆ. ಇದಕ್ಕೆ ನಾವೇನಂತೀವಿ, ಸೈಕ್ಲಿಕ್ ಪ್ರೊಸೆಸ್ ಅಂತ ಹೇಳ್ತೀವಿ ನಾವು. ಇನ್ ಎನಿ ಸಿಸ್ಟಮ್, ಸಪೋಸ್ ದಟ್ ದೆರ್ ಈಸ್ ಅ ಚೇಂಜ್ ಇನ್ ದ ಪ್ರೆಷರ್ ಆ್ಯಂಡ್ ವ್ಯಾಲ್ಯೂಮ್,
and that variation of the pressure and volume, they are represented by graphically, represented by the graphically variation of both pressure and volume graphically. That is said to be phase diagram or PV diagram or indicator diagram. This is a very important concept. ಯಾವುದು phase diagram, PV diagram, indicator diagram. What is with this indicator diagram? The graphical representation of the variation of the pressure and volume is called indicator diagram. Here you draw the variation of the pressure along y-axis and volume along x-axis. Pressure along y-axis, volume along x-axis. Now see here, P1 V1, initial pressure, initial volume. P2 V2, final pressure, final volume. What happens here? Pressure, final pressure is less than initial pressure, but volume, final volume is greater than initial volume. ಈ ಕೇಸ್ನೊಳಗೆ ನಾ ಹಿಂಗೆ ಬಂದರೆ ನಾನು ನೆಕ್ಸ್ಟ್ ಪಾಯಿಂಟ್ ಹೇಳ್ತೇನೆ. ಹೀಗೆ ಬಂತಂದ್ರೆ ಅದಕ್ಕೆ ನಾವು ಎಕ್ಸ್ಪಾನ್ಷನ್ ಅಂತ ಮುಂದೆ ಬರೋಣ ಅಂತ. ಇವಾಗಿಲ್ಲೇ ದಿಸ್ ಇಸ್ ದ ಪಿ ವಿ ಡಯಾಗ್ರಾಮ್. ಪಿ ವಿ ಡಯಾಗ್ರಾಮ್ನಾಗ ಅಟ್ ಒನ್ ಪರ್ಟಿಕ್ಯುಲರ್ ಪ್ರೆಷರ್ ವಾಟ್ ಈಸ್ ದ ವರ್ಕ್ ಡನ್ ಇಯರ್. ನಾ ಸ್ಮಾಲ್ ಸ್ಟ್ರಿಪ್ ತೊಗೋತೇನೆ ನಾನು. ಎ ಬಿ ಸಿ ಡಿ is the small strip. It is under the PV diagram or PV curve, pressure volume curve ಕೆಳಗಡೆ ತೊಗೊಳ್ತಾನೆ. Now small amount of work done at this pressure for change in the volume dV, work done is equal to P into dV. Now P into dV, P AD, P is AD, dV is CD or DC, AD into DC, area of the strip ABCD, area of the strip is. This is the small amount of work done. The total amount of work done during this process from this graph, that is W is equal to integration over dW. ಇಲ್ಲಿ ಸ್ಮಾಲ್ ವರ್ಡನ್ನು ಕೂಡಿಸೋದು, ಇಲ್ಲೊಂದಿಷ್ಟು ಎಲ್ಲ ಕೂಡಿಸೋದು, ಸಮೇಷನ್ ಮಾಡೋದು. ಸಮೇಷನ್ ಬದಲಾಗಿ ನಾವೇನು ಮಾಡ್ತೇವೆ, ಇಂಟಗ್ರೇಷನ್ ಚಿಹ್ನೆ ಯೂಸ್ ಮಾಡ್ತಾನೆ, ಪಿ ಡಿ ವಿ. ಓಕೆ, ನಾವು ದಿಸ್ ಈಸ್ ಈಕ್ವಲ್ ಟು ಏರಿಯಾ ಅಂಡರ್ this is PV diagram, that is AB. Therefore work done by the thermodynamic process is equal to area under PV diagram or PV curve. This is the PV curve. Now area under the PV curve, it gives the work done ಅಂತ ಹೇಳ್ತಾವೆ ನಾವು. ಇಲ್ಲೊಂದೆರಡು ಡಯಾಗ್ರಾಮ್ ಅದಾವ, ಇಂಡಿಕೇಟರ್ ಡಯಾಗ್ರಾಮ್. ಯು ಅಬ್ಸರ್ವ್ ದ ಇಂಡಿಕೇಟರ್ ಡಯಾಗ್ರಾಮ್ ಇನ್ ಸೆಕೆಂಡ್ and again that is a second and third diagram. You observe these two diagram. No, what you see this one, ಇಲ್ಲಿ ಏನದ ಹೇಳಿದ್ನಲ್ಲ ಇವಾಗ, ಈ ಇದರೊಳಗೆ ಹೀಗೆ ಬಂದರೆ ಮೇಲಿಂದ ಕೆಳಗೆ ಬರ್ತಾ ಇದೆ ಅಂದರೆ ಫೈನಲ್ ಪ್ರೆಷರ್ ಈಸ್ ಲೆಸ್ ದ್ಯಾನ್ ಇನಿಷಿಯಲ್ ಪ್ರೆಷರ್, ಫೈನಲ್ ವ್ಯಾಲ್ಯೂಮ್ ಈಸ್ ಗ್ರೇಟರ್ ದ್ಯಾನ್ ಇನಿಷಿಯಲ್ ವ್ಯಾಲ್ಯೂಮ್. ನೌ ಇಟ್ ಶೋಸ್ ದ ಎಕ್ಸ್ಪ್ಯಾನ್ಷನ್. ಹಿಂಗೆ ಲೈನ್ ಬರೆದ್ರೆ ಎಕ್ಸ್ಪ್ಯಾನ್ಷನ್. ಸಪೋಸ್ ಹೀಗೆ ಬರೆದ್ರೆ, ನಾವು ಹೀಗೆ ತೊಗೊಂಡ್ರೆ ನೋಡಿರಿ, ಅಬ್ಸರ್ವ್ ಮಾಡಿರಿ, ಫೈನಲ್ ಪ್ರೆಷರ್ ಈಸ್ ಗ್ರೇಟರ್ ದ್ಯಾನ್ ಇನಿಷಿಯಲ್ ಪ್ರೆಷರ್. ಇದು ಇನಿಷಿಯಲ್. ಫೈನಲ್ ವ್ಯಾಲ್ಯೂಮ್ V1 ಈಸ್ ಲೆಸ್ ದ್ಯಾನ್ P2. ವ್ಯಾಲ್ಯೂಮ್ ಇನ್ಕ್ರೀಸ್ ಆಗ್ತದೆ. ಹಿಂಗೆ ಹೋದ್ರೆ ವ್ಯಾಲ್ಯೂಮ್ ಇನ್ಕ್ರೀಸ್ ಆಕತ್ತ ಹೋಗ್ತದೆ. ಹೀಗೆ ಹೋದರೆ ವ್ಯಾಲ್ಯೂಮ್ ಏನಾಕತ್ತ ಹೋಗುತ್ತೆ, ದಿಸ್ ಈಸ್ ಡಿಕ್ರೀಸಸ್, ಬಟ್ ಪ್ರೆಷರ್ ಈಸ್ ಇನ್ಕ್ರೀಸಸ್. ವ್ಯಾಲ್ಯೂಮ್ ಡಿಕ್ರೀಸಸ್ ಮೀನ್ಸ್ ಕಾಂಪ್ರೆಷನ್. ಹೀಗೆ ಬಂತಂದರೆ ವ್ಯಾಲ್ಯೂಮ್ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಒನ್ಸ್ ವ್ಯಾಲ್ಯೂಮ್ ಇನ್ಕ್ರೀಸ್ ಆಗ್ತಾ ಹೋದರೆ ಎಕ್ಸ್ಪ್ಯಾನ್ಷನ್ಗೆ ಯಾರೋ ಮಾರ್ಕ್ ಹೀಗೆ ಬರಿತೀವಿ, ಕಾಂಪ್ರೆಷನ್ಗೆ ಹೀಗೆ ಬರಿತೀವಿ. ಇದು ದಿಸ್ ಈಸ್ ಇನ್ ಜನರಲ್ ಇದು, ಬಟ್ ದಿಸ್ ಈಸ್ ಫಾರ್ ಎಕ್ಸ್ಪ್ಯಾನ್ಷನ್, ದಿಸ್ ಈಸ್ ಫಾರ್ ಕಾಂಪ್ರೆಷನ್. ಓಕೆ, ಯು ಅಬ್ಸರ್ವ್ these two indicate diagram, whether it is compressed or expand ಅದನ್ನು ತೋರಿಸ್ತದೆ. ಯಾವುದು ಆ ಡಯಾಗ್ರಾಮು. Come to the next point, that is the applications of first law of thermodynamics. Using the first law, we explain
that is the applications. What are the applications during the process can be takes place? ಅಲ್ಲಿ ಪ್ರೊಸೆಸ್ ನಡೆದಾಗ ಏನಪ್ಪ ಇದು ಅಪ್ಲಿಕೇಶನ್ಸು ಬರ್ತದೆ, ಅದನ್ನು ನಾವೇನು ಮಾಡೋಣ, ಇಲ್ಲೇ ಡಿಸ್ಕಸ್ ಮಾಡೋಣ. ಫಸ್ಟ್ ಒನ್, ರಿಲೇಷನ್ ಬಿಟ್ವೀನ್ ಸಿ ಪಿ ಆ್ಯಂಡ್ ಸಿ ವಿ. ವಾಟ್ ಈಸ್ ಸಿ ಪಿ? ಮೋಲಾರ್ ಸ್ಪೆಸಿಫಿಕ್ ಹೀಟ್ ಆಫ್ ದ ಗ್ಯಾಸ್ ಆ್ಯಟ್ ಕಾನ್ಸ್ಟೆಂಟ್ ಪ್ರೆಷರ್. ನಾವೇನು ಹೇಳ್ತೀವಿ, ಸಿ ಪಿ ಈಸ್ ಗ್ರೇಟರ್ ದ್ಯಾನ್ ಸಿ ವಿ ಅಂತ. ನಾವು ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ದೆಮ್? That relation, you derive that expression. It is carries 3 mark or 4 mark. Now certain amount of heat energy is given to the system. At that time, at constant volume, dq supply the heat energy. dq energy is supplied. dq energy supply, you take dq dash. Now it is increase the internal energy. Okay, it is utilized to increase internal energy. That is, you have to take dq dash is equal to what you have to take? du. d you have to take du is equal to, ನಾವು ಕೊಡ್ತಾವಲ್ಲ ಎನರ್ಜಿ, ಇಂಟರ್ನಲ್ ಎನರ್ಜಿ ಇನ್ಕ್ರೀಸ್ ಆಗುತ್ತಲ್ಲ, ನಾವಿಲ್ಲಿ ತೊಗೊಂಡಿರ್ತಕ್ಕಂಥದ್ದು 1 mole ಗ್ಯಾಸ್. ನಾವು ದಿಸ್ ಈಸ್ 1 mole ಗ್ಯಾಸ್. 1 mole ಗ್ಯಾಸ್ ತೊಗೊಂಡಿದ್ದು ನಾವು ಸಿಲಿಂಡರ್. ಇವಾಗ ನಾವೇನು ಮಾಡ್ತೇವೆ, ಸರ್ಟನ್ ಹೀಟ್ ಎನರ್ಜಿನ ಸಪ್ಲೈ ಮಾಡ್ತೇವೆ. ಹೀಟ್ ಎನರ್ಜಿ ಸಪ್ಲೈ ಮಾಡ್ತೇವೆ, ವ್ಯಾಲ್ಯೂಮ್ ಕಾನ್ಸ್ಟೆಂಟ್ ಇರ್ತದೆ. ಇಸ್ ವೆರಿ ಇಂಪಾರ್ಟೆಂಟ್. ಅಟ್ ಕಾನ್ಸ್ಟೆಂಟ್ ವ್ಯಾಲ್ಯೂಮ್ ಅಂತಂದ್ರೆ ಇಟ್ ಈಸ್ ಯುಟಿಲೈಸ್ ಓನ್ಲಿ increase the internal energy. Now increase the internal energy, that you have to write its specific heat into 1 into change in the temperature. What is dt here? dt is change in temperature. ಇದು change in temperature ತೋರಿಸ್ತದೆ. This is dt or change in temperature. ಅವಾಗ ಏನಾಯಿತು, dq dash is equal to du is equal to whatever the energy is given to the system, it is utilized only for increase the internal energy. Cv into dt how to take, this is equation number 1. And at constant pressure energy, dq energy is supplied. ನಾವು ಅವಾಗಲ್ಲೇ ಸಪ್ಲೈ ಮಾಡ್ತೇವೆ. ಹಾಗಾದ್ರಲ್ಲಿ ಡಿ ಕ್ಯೂ ಎನರ್ಜಿ ಸಪ್ಲೈ ಮಾಡಿದರೆ, ಡಿ ಕ್ಯೂ ಎನರ್ಜಿ ಸಪ್ಲೈ ಮಾಡಿದಾಗ ಏನಾಗ್ತದೆ ಅಂತಂದ್ರೆ, ಇಲ್ಲಿ ದಟ್ ಡಿ ಕ್ಯೂ ಇಸ್ ಈಕ್ವಲ್ ಟು ಸಿ ಪಿ ಇಂಟು 1 ಇಂಟು ಡಿ ಟಿ. ವೈ? ಬಿಕಾಸ್ ಎಮ್ ಇಸ್ ಈಕ್ವಲ್ ಟು 1 mole. ಇಲ್ಲಿಯೂ ಕೂಡ ಎಮ್ ಇಸ್ ಈಕ್ವಲ್ ಟು 1 mole ಬಿಕಾಸ್ ಎಮ್ ಇಂಟು ಡಿ ಟಿ, ಸ್ಪೆಸಿಫಿಕ್ ಹೀಟ್ ಇಂಟು ಮಾಸ್ ಇಂಟು ಚೇಂಜ್ ಇನ್ ದ ಟೆಂಪ್ರೇಚರ್. ಇದು ಮೊದಲಿಗೆ ಸ್ಪೆಸಿಫಿಕ್ ಹೀಟ್ ಹೇಳುವಾಗ ಬಂದೈತಿ. ಅಂದ್ರೆ ಹೀಟ್ ಎನರ್ಜಿ ಅಬ್ಸಾರ್ಬರ್ ಆಗಲಿ, ಹೀಟ್ ಎನರ್ಜಿ ರಿಮೂವರ ಮಾಡಿರಿ, ಅದು ಅದ್ರ ಸ್ಪೆಸಿಫಿಕ್ ಹೀಟು, ಅದ್ರ ಮಾಸು ಇಂಟು ಅದ್ರ ಟೆಂಪ್ರೇಚರ್ ನಾವು ಹೇಳ್ತೇವೆ ನಾವು. ಅದೇ ಥರ ಇಲ್ಲಿ ನಾನು ತೊಗೊಂಡಿದ್ದೀನಿ. ಎಸ್, ಡಿ ಕ್ಯೂ ಈಸ್ ಈಕ್ವಲ್ ಟು ಸಿ ಪಿ ಇಂಟು ಡಿ ಟಿ, ಇಕ್ವೇಷನ್ ನಂಬರ್ 2. ಹಿಯರ್ ವರ್ಕ್ ಈಸ್ ಡನ್. ವರ್ಕ್ ಈಸ್ ಡನ್ ಅಂದರೆ ಡಿ ಡಬ್ಲ್ಯೂ ಇಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಅಂದರೆ ಡಿ ಎಕ್ಸ್ ಈಸ್ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಪಿಸ್ಟನ್. ಡಿಸ್ಪ್ಲೇಸ್ಮೆಂಟ್ ಆಫ್ ದಿ ಪಿಸ್ಟನ್. ಹಾಗಾದ್ರಲ್ಲಿ ನಾನು ಡಿ ಡಬ್ಲ್ಯೂ ಇಸ್ ಈಕ್ವಲ್ ಟು ನಾನೇನು ಬರ್ತೀನಿ, ಫೋರ್ಸ್ ಡಿವೈಡೆಡ್ ಬೈ ಏರಿಯಾ ಇಂಟು ಡಿ ಎಕ್ಸ್ ಬರೀತೀನಿ. ಬರಿಬೋದು ಈ ಥರ. ಏರಿಯಾ ಇಂಟು ಡಿ ಎಕ್ಸ್ ಅಂದರೆ ಸ್ಮಾಲ್ ಚೇಂಜ್ ಇನ್ ದ ವ್ಯಾಲ್ಯೂಮ್ ಆಗುತ್ತೆ. ಎಸ್, ಡಿ ಡಬ್ಲ್ಯೂ ಇಸ್ ಈಕ್ವಲ್ ಟು, ಅವಾಗ ಫೋರ್ಸ್ ಡಿವೈಡೆಡ್ ಬೈ ಏರಿಯಾ ಪ್ರೆಷರ್ ಆಗುತ್ತೆ. ಫೋರ್ಸ್ ಡಿವೈಡೆಡ್ ಬೈ ಏರಿಯಾ ಪ್ರೆಷರ್ ಆಯಿತು ಅಂತಂದ್ರೆ ಇಲ್ಲಿ ಏನಾಗುತ್ತೆ, ಆ್ಯಂಡ್ ದಿಸ್ ಈಸ್ ಅ ಡಿ ವಿ. ಡಿ ಡಬ್ಲ್ಯೂ ಇಸ್ ಈಕ್ವಲ್ ಟು ಪಿ ಇಂಟು ಡಿ ವಿ. ದಿಸ್ ಈಸ್ ಇಕ್ವೇಷನ್ ನಂಬರ್ 3. ವರ್ಡನ್ ಇಷ್ಟಾಯಿತು. ನಾ ಹೇಳಿಲ್ಲ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್
ನಾವು ಯೂಸ್ ಮಾಡ್ಬೇಕಾಗಿದ್ದಿಲ್ಲ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಯೂಸ್ ಮಾಡ್ತೀವಿ ನಾವು. ಹಾಂ, ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಇರುತ್ತೆ. ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಏನು ಹೇಳ್ತದೆ? ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಏನು ಹೇಳ್ತದೆ? ವಾಟ್ ಎವರ್ ದ ಎನರ್ಜಿ ಈಸ್ ಗಿವನ್, ಡಿ ಕ್ಯೂ ಈಸ್ ಗಿವನ್. ಎಷ್ಟು ಕೊಟ್ಟಿದ್ದೇವೆ? ಅಮೌಂಟ್ ಆಫ್ ಹೀಟ್ ಎನರ್ಜಿ ಡಿ ಕ್ಯೂ ಈಸ್ ಗಿವನ್. ಹಾಗಾದ್ರೆ ನಾವು ಡಿ ಕ್ಯೂ ಎನರ್ಜಿ ಕೊಟ್ಟಿವಿ. ಈಗಲೇ ಡಿ ಕ್ಯೂ ಎನರ್ಜಿ ಕೊಟ್ಟಿವಿ ಅಂದ್ರೆ ಅಲ್ಲೇನಾಯ್ತು, ಒಂದಿಷ್ಟು ಇಂಟರ್ನಲ್ ಎನರ್ಜಿ ಇನ್ಕ್ರೀಸ್ ಆಯಿತು, ಒಂದಿಷ್ಟು ವರ್ಕ್ ಡನ್ ಆಯಿತು, ಡಿ ಡಬ್ಲ್ಯೂ. ಆವಾಗ ಡಿ ಕ್ಯೂ ಇಸ್ ಈಕ್ವಲ್ ಟು ಸಿ ಪಿ ಇಂಟು ಡಿ ಟಿ. ಆಮ್ ಐ ರೈಟ್? ಓಕೆ. ನೆಕ್ಸ್ಟ್ ನೋಡಿಲ್ಲೇ ಸಿ ಪಿ ಇಂಟು ಡಿ ಟಿ. ಹಾಂ, ಡಿ ಯು ಈಸ್ ಸಿ ವಿ ಇಂಟು ಡಿ ಟಿ ಪ್ಲಸ್ ಪಿ ಇಂಟು ಡಿ ವಿ. ಎಸ್, ಪಿ ಇಂಟು ಡಿ ವಿ ಬಂದು ಇಕ್ವೇಷನ್ ನಂಬರ್ 1 ಬೈ ಪರ್ಫೆಕ್ಟ್ ಗ್ಯಾಸ್ ಇಕ್ವೇಷನ್. By perfect gas equation, PV is equal to RT. Change in temperature, DT and volume, dV. Yes, therefore this is P into dV is equal to R into dt. P into dV substitute here. Yes, Cp into dt is equal to Cv into dt plus R into dt. ಫೈನ್. ಎಲ್ಲ ಕಡೆ ಡಿ ಟಿ ಕ್ಯಾನ್ಸಲ್ ಆಯಿತು. ಓಕೆ, ಆಮೇಲೆ ಸಿ ಪಿ ಇಸ್ ಈಕ್ವಲ್ ಟು ಸಿ ವಿ ಪ್ಲಸ್ ಆರ್. ಫೈನಲಿ ಇಟ್ ಗಿವ್ಸ್ ದ್ಯಾಟ್ ಸಿ ಪಿ ಮೈನಸ್ ಸಿ ವಿ ಇಸ್ ಈಕ್ವಲ್ ಟು ಆರ್. ದಿಸ್ ಈಸ್ ದ ರಿಲೇಷನ್ ಬಿಟ್ವೀನ್ ದಟ್ ಈಸ್ ಸಿ ಪಿ, ಸಿ ವಿ ಆ್ಯಂಡ್ ಆರ್. This is, you say, equation number 4. It is the relation between Cp, Cv and R, or relation between Cp and Cv. ಅಂದರೆ ಇಲ್ಲಿ ನಾವೇನು ಹೇಳ್ತೀವಿ, Cp is greater than Cv ಅಂತ ಹೇಳ್ತೀವಿ ನಾವು. ಹಾಗಾದ್ರೆ Cp is greater than Cv ಇತ್ತು ಅಂದ್ರೆ Cp ಒಳಗೆ Cv ಕಳೆದ್ರೆ ಏನು ಬರ್ತದೆ? Cp ಒಳಗೆ Cv ಕಳೆದ್ರೆ R ಬರ್ತದೆ, ಗ್ಯಾಸ್ ಕಾನ್ಸ್ಟೆಂಟ್ ಬರ್ತದೆ. ದಿಸ್ ಇಸ್ ದ ರಿಲೇಷನ್ ಬಿಟ್ವೀನ್ Cp and Cv. This is also known as Mayer's equation. ನಾವು ಇದಕ್ಕೆ ಏನಂತೀವಿ? Mayer's equation. This is known as Mayer's equation. ಇದಕ್ಕೆ ಇನ್ನೊಂದು ಪಾಯಿಂಟು ನಾವೇನಂತ ಹೇಳ್ತೇವೆ ಅಂದ್ರೆ Mayer's equation ಅಂತ ಹೇಳ್ತೇವೆ ನಾವು. Once again I repeat, you derive the Mayer's equation or you derive the relation between Cp and Cv. Yes, how you have to derive? Here you take the piston, it is 1 mole of a gas. ಇಲ್ಲಿ ನಾವೇನು ಮಾಡ್ತೀವಿ, 1 mole of a gas ತಗೋತೀವಿ. Frictionless piston, this is the cylinder. When you supply the heat energy, it is utilized to increase the internal energy and also the work done. ಅದೇನು ಮಾಡ್ತದೆ, ಇಂಟರ್ನಲ್ ಎನರ್ಜಿ ಇನ್ಕ್ರೀಸ್ ಆಗಲಿಕ್ಕೆ ಹೋಗ್ತದೆ ಮತ್ತು ವರ್ಕ್ ಡನ್ ಆಗುತ್ತೆ. ಪಿಸ್ಟನ್ ಮೂವ್ ಆಗುತ್ತೆ, ಇಷ್ಟು ದೂರ ಮೂವ್ ಆಗುತ್ತೆ, ಅವಾಗೆಲ್ಲ ವರ್ಕ್ ಡನ್ ಆಗುತ್ತೆ. ಹಾಗಾದರೆ ಅಟ್ ಕಾನ್ಸ್ಟೆಂಟ್ ವ್ಯಾಲ್ಯೂಮ್ ನಾನು ಏನಾದರೂ ಎನರ್ಜಿ ಸಪ್ಲೈ ಮಾಡಿದೆ ಅಂತ ತಿಳ್ಕೊಳ್ಳಿ. ಆವಾಗ ಡಿ ಕ್ಯೂ ಈಸ್ ಈಕ್ವಲ್ ಟು ಇಟ್ ಇಸ್ ಯುಟಿಲೈಸ್ ಓನ್ಲಿ ಇನ್ಕ್ರೀಸ್ ದ ಇಂಟರ್ನಲ್ ಎನರ್ಜಿ. ದ್ಯಾಟ್ ಎನರ್ಜಿ ಈಸ್ ಈಕ್ವಲ್ ಟು ಸ್ಪೆಸಿಫಿಕ್ ಹೀಟ್ ಇಂಟು ಮಾಸ್ ಇಂಟು ಚೇಂಜ್ ಇನ್ ದ ಟೆಂಪ್ರೇಚರ್. ಇದು ಚೇಂಜ್ ಇನ್ ದ ಟೆಂಪ್ರೇಚರ್. ಎಮ್ 1 mole, ಇಲ್ಲಿ 1 mole ತೊಗೊಂಡಿದೆ. ಅವಾಗ ಡಿ ಕ್ಯೂ ಡ್ಯಾಶ್ ಈಸ್ ಈಕ್ವಲ್ ಟು ಡಿ ಯು ಈಸ್ ಈಕ್ವಲ್ ಟು ಸಿ ವಿ ಇಂಟು ಡಿ ಟಿ ಬರ್ತದೆ. ಹಾಗಿದ್ದರೆ ಅಟ್ ಕಾನ್ಸ್ಟೆಂಟ್ ಪ್ರೆಷರ್ ನೋಡೋಣ. ಅಟ್ ಕಾನ್ಸ್ಟೆಂಟ್ ಪ್ರೆಷರ್, ಎಸ್, ಅಟ್ ಕಾನ್ಸ್ಟೆಂಟ್ ಪ್ರೆಷರ್ ಡಿ ಕ್ಯೂ ಈಸ್ ಎನರ್ಜಿ ಸಪ್ಲೈಡ್. ಓಕೆ, ದ್ಯಾಟ್ ಡಿ ಕ್ಯೂ ಈಸ್ ಈಕ್ವಲ್ ಟು ಸಿ ಪಿ ಇಂಟು ಮಾಸ್ ಇಂಟು ಡಿ ಟಿ. ಇದು ಮಾಸ್ ಈಸ್ 1 mole. Therefore, dq is equal to Cp into dt, equation number 2. Here work is done. Here work done ಆಗಿರ್ತದೆ. dw is equal to force into displacement. ಈ ಪಿಸ್ಟನ್ ಎಷ್ಟು ದೂರ ಚಲಿಸಿದ, ಡಿಸ್ಟೆನ್ಸ್ dx ದೂರ ಚಲಿಸಿದ. dx is the displacement of the piston. ಹಾಗಾದರೆ ವರ್ಕ್ ಡನ್ ಇಸ್ ಈಕ್ವಲ್ ಟು ಫೋರ್ಸ್ ಇದೆಯಲ್ಲ, ನಾ ಡಿವೈಡೆಡ್ ಬೈ ಏರಿಯಾ ಮಲ್ಟಿಪ್ಲೈ ಬೈ ಏರಿಯಾ ತೊಗೊಂಡು ಇಲ್ಲಿ ಏರಿಯಾ ಮತ್ತು ಕ್ಯಾನ್ಸಲ್ ಮಾಡಿದರೆ ಎಫ್ ಇಂಟು ಡಿ ಎಕ್ಸ್. dw is equal to ಫೋರ್ಸ್ ಡಿವೈಡೆಡ್ ಬೈ ಏರಿಯಾ. ಫೋರ್ಸ್ ಪರ್ ಯೂನಿಟ್ ಏರಿಯಾ ಅಂದರೆ ಏನದು? ದಿಸ್ ಈಸ್ ಪ್ರೆಷರ್, ಪಿ ಇಂಟು ಡಿ ವಿ. ಬೈ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಏನು ಹೇಳ್ತದೆ? ಡಿ ಕ್ಯೂ ಇಸ್ ಈಕ್ವಲ್ ಟು ಡಿ ಯು ಪ್ಲಸ್ ಡಿ ಡಬ್ಲ್ಯೂ ಹೇಳ್ತದೆ. ಹಾಗಿದ್ರೆ ಡಿ ಕ್ಯೂ ಇಸ್ ಈಕ್ವಲ್ ಟು ಸಿ ಪಿ ಇಂಟು ಡಿ ಟಿ, ಸಿ ಪಿ ಇಂಟು ಡಿ ಟಿ. ಹಾಗಾದ್ರೆ ಡಿ ಯು ಇಸ್ ಈಕ್ವಲ್ ಟು ಸಿ ವಿ ಇಂಟು ಡಿ ಟಿ, ಸಿ ವಿ ಇಂಟು ಡಿ ಟಿ.
ಹಾಗಾದರೆ ವರ್ಕ್ ಡನ್ ಈಸ್ ಈಕ್ವಲ್ ಟು ಪಿ ಇಂಟು ಡಿ ವಿ. By perfect gas equation, PV is equal to RT. There is a change in the temperature dt, there is a change in the volume dV. Therefore, V instead of V, dV instead of T, dt at constant pressure. Now, this is PdV is equal to R dt. Therefore, Cp dt plus Cv dt, PdV R dt, dt get cancelled. Cp is equal to Cv plus R. Therefore, this is Cp minus Cv is equal to R. This is relation between molar specific heat of the gas at constant pressure and at constant volume. Subtraction of these two, difference of these two, it gives that is gas constant, real gas constant. ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್ ಅಂತ. ದಿಸ್ ವ್ಯಾಲ್ಯೂ 8.31 ಬರ್ತದೆ. 8.31 ಜೌಲ್ ಪರ್ ಮೋಲ್ ಕೆಲ್ವಿನ್ ಬರ್ತದೆ. ನೋ the application of thermodynamics, second application is isothermal process. ಹಾಗಾದ್ರೆ ಐಸೋಥರ್ಮಲ್ ಪ್ರೊಸೆಸ್ ಅಂದ್ರೆ ಇಲ್ಲಿ ಟೆಂಪ್ರೇಚರ್ ಕಾನ್ಸ್ಟೆಂಟ್ ಇರ್ತದೆ. ಆಗಲೇ ಹೇಳಿದೆ ನಾನು, ಐದರ್ there is a change in the pressure and volume at constant temperature, either you adding the heat energy or removing the heat energy. Therefore, temperature being kept constant in the case of, that is the isothermal process. Once this temperature is constant, change in the internal energy is zero. With the help of this first law of thermodynamics, this is equal to 0. du is equal to 0. Once d is equal to 0, dq is equal to dw. What is the meaning of this one? dq is equal to dw. Hingandra ಏನು? Whatever the amount of heat energy is given to the system, it is completely converted into work. ನಾ ಎಷ್ಟು ಹೀಟ್ ಎನರ್ಜಿ ಕೊಡ್ತಾನೆ ಅಷ್ಟು ಏನಾಗ್ತದೆ, ವರ್ಕ್ ಡನ್ ಆಗಿ ಪರಿವರ್ತನೆ ಆಗುತ್ತದೆ. ಎಲ್ಲಿ? ಐಸೋಥರ್ಮಲ್ ಪ್ರೊಸೆಸ್ ಒಳಗೆ. Now we come to the adiabatic process. What is adiabatic process? In the system, there is a change in the pressure, volume, temperature without adding the heat energy or removing the heat energy. Heat energy ಕೊಡಂಗಿಲ್ಲ, heat energy ತಕ್ಕೊಳ್ಳಂಗಿಲ್ಲ ಅಂದರೆ dq 0. heat energy ಕೊಡಂಗಿಲ್ಲ, heat energy ತಕ್ಕೊಳ್ಳಂಗಿಲ್ಲ, dq 0. dq 0 ಅಂದರೆ with the help of this first law of thermodynamics expression, 0 is equal to du plus dq. ಹಾಗಿದ್ರೆ du is equal to minus dq. dq is equal to minus du. It is very important. Now see here, what is the meaning of this expression? Amount of heat energy is given to the system. Amount of energy is given to the system, okay, due to decrease in the internal energy. Once energy decreases, now this you remove the heat energy. Increases, gain the heat energy. ಹೀಗೆ ನಾವೇನು ಮಾಡ್ತೀವಿ, ತೊಗೊಳ್ತೀವಿ. ನೆಗೆಟಿವ್ ಇಂಡಿಕೇಟ್ ಡಿಕ್ರೀಸಸ್, ಗಿವನ್ ಹೀಟ್ ಎನರ್ಜಿ ಡಿಕ್ರೀಸಸ್. ಓಕೆ, ಸಾರಿ, dq is 0. This is dq is 0. Once this is dq is 0, yes, from this one dq is 0. This is 0 is equal to du plus dw. This is you take du is equal to minus dw, or dw is equal to minus du. Sorry, yes, 0 is equal to dq is 0, du plus dw is equal to du is equal to minus dw is equal to minus du. What is the meaning of this one? Increase in the internal energy is equal to work done on the system. Work done on the system, negative. Work done on the system is equal to decrease in the work done by the system is equal to decrease in the internal energy. Minus dw ಅಂದ್ರೆ work done on the system, ಆತು ಅಂದ್ರೆ increase in the internal energy. Decrease in the internal energy ಯಾವಾಗ ಆಗುತ್ತೆ ಅಂದ್ರೆ ವರ್ಕ್ ಡನ್ ಬೈ ದ ಸಿಸ್ಟಮ್ ಆದಾಗ. ವರ್ಕ್ ಡನ್ ಬೈ ದ ಸಿಸ್ಟಮ್ ಆತು ಅಂತಂದ್ರೆ ಇಂಟರ್ನಲ್ ಎನರ್ಜಿ ಡಿಕ್ರೀಸ್ ಆಗುತ್ತೆ. ಈಗ ಇದು ಪಿಸ್ಟನ್, ಇದು ನಾನು ಅದನ್ನು ಹಿಂಗೆ ಪ್ರೆಸ್ ಮಾಡಿದರೆ ವರ್ಕ್ ಡನ್ ಆನ್, ವರ್ಕ್ ಡನ್ ನೆಗೆಟಿವ್.
ಇದರೊಳಗೆ ಎನರ್ಜಿ ಹೆಚ್ಚಾಗುತ್ತೆ. ಎಕ್ಸ್ಪ್ಯಾಂಡ್ ಆದ್ರೆ ವರ್ಕ್ ಡನ್ ಬೈ ಇದ್ರಾಗ ಎನರ್ಜಿ ಡಿಕ್ರೀಸ್ ಆಗುತ್ತೆ. ಐಸೋಕಾರಿಕ್ ಪ್ರೊಸೆಸ್ ಅಂದ್ರೇನು? ಇಟ್ ಟೇಕ್ಸ್ ಪ್ಲೇಸ್ ಎಟ್ ಕಾನ್ಸ್ಟೆಂಟ್ ವ್ಯಾಲ್ಯೂಮ್. ಎಟ್ ಕಾನ್ಸ್ಟೆಂಟ್ ವ್ಯಾಲ್ಯೂಮ್ ಅಂದ್ರೆ ಚೇಂಜ್ ಇನ್ ದ ವ್ಯಾಲ್ಯೂಮ್ ಈಸ್ ಝೀರೋ. ಚೇಂಜ್ ಇನ್ ದ ವ್ಯಾಲ್ಯೂಮ್ ಈಸ್ ಝೀರೋ ಅಂದ್ರೆ ವರ್ಕ್ ಡನ್ ಈಸ್ ಈಕ್ವಲ್ ಟು ಝೀರೋ. ವರ್ಕ್ ಡನ್ ಈಸ್ ಈಕ್ವಲ್ ಟು ಝೀರೋ ಅಂದ್ರೆ dw0. dw0 ಅಂದರೆ dq is equal to du. dq is equal to du. The thermodynamic system undergoes the process at the constant volume is called isochoric process. dq is equal to dw shows the amount of heat energy is given to the system. It is utilized to increase in the internal energy. ವರ್ಡನ್ ಆಗೋದಿಲ್ಲ. ಓಕೆ, ಡಿ ಕ್ಯೂ ಇಸ್ ಈಕ್ವಲ್ ಟು ಡಿ ಯು. ನಾ ಎಷ್ಟು ಎನರ್ಜಿ ಕೊಟ್ಟನೆ ಅಷ್ಟು ಇನ್ಕ್ರೀಸ್ ಆಗ್ಲಿಕ್ಕೆ ಹೋಗಿಬಿಡ್ತದೆ. ಐಸೋಬಾರಿಕ್ ಪ್ರೊಸೆಸ್. ಯು ಅಬ್ಸರ್ವ್ ದ ಐಸೋಬಾರಿಕ್ ಪ್ರೊಸೆಸ್. ಐಸೋಬಾರಿಕ್ ಪ್ರೊಸೆಸ್ನೊಳಗೆ ಅಲ್ಲೇ ಅಬ್ಸರ್ವ್ ಮಾಡಿರಿ ಏನಂತಂದ್ರೆ ಪ್ರೆಷರ್ ಬೀಯಿಂಗ್ ಕೆಪ್ಟ್ ಕಾನ್ಸ್ಟೆಂಟ್. ಪ್ರೆಷರ್ ಏನದ ಕಾನ್ಸ್ಟೆಂಟ್ ಉಳಿತದ. ಹಂಗಾರೆ ಪ್ರೆಷರ್ ಕಾನ್ಸ್ಟೆಂಟ್ ಉಳಿಯಿತು ಅಂತಂದ್ರೆ ಅಟ್ ದಿ ಬಾಯ್ಲಿಂಗ್ ಪಾಯಿಂಟ್ ನಾವು ತೊಗೊಂಡ್ರೆ ಏನಾಗುತ್ತೆ? ಅಮೌಂಟ್ ಆಫ್ ಹೀಟ್ ದಟ್ ಈಸ್ ಗಿವನ್ ಟು ದ that is the water or a liquid. Now it is vaporizes. Once it is vaporizes, the amount of heat energy is given to the system is equal to m into L. L is the latent heat of the vaporization. Okay, that amount of heat energy ml is equal to du plus pdv. Here ml minus p into bracket pf minus phe. It means now here in isobaric process, whatever the at constant pressure, whatever the amount of heat energy is given to the system, it is completely utilized to utilized to increase in the internal energy and also work done. Internal energy increase ಆಗುತ್ತೆ, ಇಲ್ಲೇ work done ಆಗುತ್ತೆ. In cyclic process it means it undergoes series processes, number of processes, again it come back to the initial state. This is called cyclic process. Cyclic process ಗ್ರಾಫ್ ಹಿಂಗೆ ಮಾಡ್ತಾರೆ ನೋಡಿ, ಡ್ರಾ ಮಾಡ್ತಾರೆ. ಇದು ವಿ, ಇದು ಪಿ, ಹೀಗೆ ಹೋಗಿ ಮತ್ತು ಹೀಗೆ ಬಂದು ಎರಡೇ ಸ್ಟೆಪ್ ತೊಗೊಂಡ್ರೆ ಹಿಂಗೆ ಹೋಗಿ ಹಿಂಗೆ ಬರೋದು. ಕಾಂಪ್ರೆಷನ್ನು ಮತ್ತು ಎಕ್ಸ್ಪಾನ್ಷನ್. ಇಂಟರ್ನಲ್ ಎನರ್ಜಿ ಇನ್ಕ್ರೀಸ್ ಈಕ್ವಲ್ ಟು ಝೀರೋ. ಚೇಂಜ್ ಇನ್ ದ ಇಂಟರ್ನಲ್ ಎನರ್ಜಿ ಝೀರೋ. ಸೈಕ್ಲಿಕ್ನೊಳಗೆ ಚೇಂಜ್ ಇನ್ ದ ಇಂಟರ್ನಲ್ ಎನರ್ಜಿ ಝೀರೋ ಇರ್ತದೆ. ವಾಟ್ ಎವರ್ ದ ಅಮೌಂಟ್ ಆಫ್ ಹೀಟ್ ಎನರ್ಜಿ ಇಸ್ ಗಿವನ್ ಟು ದ ಸಿಸ್ಟಮ್, ಇಟ್ ಈಸ್ ಟೋಟಲ್ ವರ್ಕ್ ಡನ್. ದಿಸ್ ಈಸ್ ಅಬೌಟ್ ದಿ that is the applications of, that is the first law of thermodynamics. You obtain the expression for Cp and Cv with the help of first law of thermodynamics, and with the help of this first law of thermodynamics mathematical expression, you discuss about 6 points. These are the applications of this first law of thermodynamics. Thank you.